ಅನ್ನಭಾಗ್ಯದ ಅಕ್ಕಿ ವಿದೇಶಕ್ಕೆ ಮಾರಾಟ, ಕಿರಿಯ ಸಹಾಯಕ ಅಧಿಕಾರಿ ಸೋಮಶೇಖರ್ ಸಸ್ಪೆಂಡ್. ಗಂಗಾವತಿಯ ಸರಕಾರಿ ಗೋದಾಮಿನಿಂದ ಅಕ್ರಮವಾಗಿ ಸಾಗಣೆ ಮಾಡಲಾಗುತ್ತಿತ್ತು. ಲಾಲ್ ಹೆಸರಿನ ವಿದೇಶಿ ಪಾಕೆಟ್ಗೆ ಅಕ್ಕಿ ತುಂಬಿ ಕಳ್ಳ ಸಾಗಣೆ ಮಾಡಲಾಗುತ್ತಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಶಿವರಾಜ್ ತಂಗಡಗಿ, ಪ್ರಕರಣ ನನ್ನ ಗಮನಕ್ಕೆ ಬಂದಿದ್ದು ತಪ್ಪಿತಸ್ಥರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುವುದಾಗಿ ತಿಳಿಸಿದ್ದಾರೆ. ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಧಕ್ಕೆ ತರಲು ಸಂಚು ಮಾಡಿದ್ದಾರೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹೇಳಿದ್ದಾರೆ. ದುಷ್ಕರ್ಮಿಗಳು ಮಾಡಿದ ಸಂಚು ಮುಚ್ಚಿಡಲು ಆಗಲ್ಲ, ಸತ್ಯ ಹೊರಗೆ ಬಂದೇ ಬರುತ್ತೆ ಎಂದು ಹೇಳಿದ್ದಾರೆ. ಅಮೆರಿಕದ ಟ್ಯಾರಿಫ್ಗೆ ಉತ್ತರ ಕೊಡಲು ಭಾರತ ರೆಡಿ. ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ವಿಧಿಸಿದ ನಂತರ ಭಾರತವು ಅಮೆರಿಕಗೆ ಕೌಂಟರ್ ಕೊಡಲು ರೆಡಿಯಾಗಿದೆ. ತನ್ನ ಜವಳಿ ಉದ್ಯಮಗಳನ್ನ ಬೇರೆ ದೇಶಗಳಲ್ಲಿ ಮಾರಲು ಮಾರುಕಟ್ಟೆ ಹುಡುಕಿಕೊಳ್ಳುತ್ತಿದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮಾರುಕಟ್ಟೆಗೆ ಲಗ್ಗೆ ಇಡಲು, ಆ ಮೂಲಕ ನಷ್ಟವನ್ನ ತುಂಬಿಕೊಳ್ಳಲು ಭಾರತ ಔಟ್ರೀಚ್ ಪ್ರೋಗ್ರಾಂ ಅನ್ನ ಹಮ್ಮಿಕೊಂಡಿದೆ. ಸ್ವದೇಶಿ ಮಂತ್ರ ಪಠಿಸಿದ ಭಾಗವತ್. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅಮೆರಿಕದ ಟ್ಯಾರಿಫ್ಗೆ ಭಾರತ ಬಾಗಬಾರದು. ದೇಶದಲ್ಲಿ ತಯಾರಾಗುವ ಉತ್ಪನ್ನಗಳಿಗೆ ದೇಶದಲ್ಲಿಯೇ ಮಾರುಕಟ್ಟೆ ಸೃಷ್ಟಿಸಬೇಕು, ಆ ಮೂಲಕ ವರ್ತಕರನ್ನ ಭಾರತದ ಜನರು ಎತ್ತಿ ಹಿಡಿಯಬೇಕು ಎಂದು ಹೇಳಿದ್ದಾರೆ. ಸೇನೆ ಪರಿಪೂರ್ಣ ಯುದ್ಧಕ್ಕೆ ತಯಾರಾಗಬೇಕು. ರಾಜನಾಥ್ ಸಿಂಗ್, ಭಾರತವು ಯಾರ ಮೇಲೂ ಯುದ್ಧಕ್ಕೆ ಹೋಗುವುದಿಲ್ಲ, ಆದರೆ ತನ್ನ ಸಾರ್ವಭೌಮತ್ವ ಕಾಪಾಡಿಕೊಳ್ಳಲು ಯಾವುದೇ ಸಾಹಸಕ್ಕೆ ಇಳಿಯಲು ಸಿದ್ಧ, ಯಾವುದೇ ಬೆಲೆ ತರಲು ಸಿದ್ಧ. ಹಾಗಾಗಿ ಭಾರತೀಯ ಸೇನೆ ಪೂರ್ಣ ಯುದ್ಧಕ್ಕೆ ತಯಾರಾಗಿರಬೇಕು ಎಂದು ಹೇಳಿಕೆ ನೀಡಿದ್ದಾರೆ.